ಈ 5 ಡೆಲಿವರೀಸು ICC ಬ್ಯಾನ್ ಮಾಡ್ತು. ಯಾಕೆ ಬ್ಯಾನ್ ಮಾಡ್ತು ಅಂತ ಹೇಳ್ತೀನಿ, ಬನ್ನಿ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ವಿರಾಟ್ 18. ಸೊ ನೀವು ನೋಡ್ತಿದ್ದೀರ ನನ್ನ ಚಾನಲ್ಲು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. ಬನ್ನಿ ಹೋಗೋಣ, ನೋಡೋಣ ನಮ್ಮ ಟಾಪಿಕ್ಗೆ. ಸೊ ನಾನು ಮೊದಲಿಗೆ ಹೇಳ್ದಂಗೆ ಈ 5 ಡೆಲಿವರೀಸ್ ICC ಬ್ಯಾನ್ ಮಾಡ್ತು. ಯಾವ ಡೆಲಿವರಿ ಅಂದ್ರೆ, ನಂಬರ್ 1 ದ ಬೀಮರ್, ನಂಬರ್ 2 ದ ಅಂಡರ್ ಆರ್ಮ್ ಬೌಲಿಂಗ್, ನಂಬರ್ 3 ಬೌಲಿಂಗ್ ವಿತ್ ಅನ್ಅಫಿಷಿಯಲ್ಸ್ ಬಾಲ್, ನಂಬರ್ 4 ದ ಅನ್ಲಿಮಿಟೆಡ್ ಬೌನ್ಸರ್ಸ್, ನಂಬರ್ 5 ದ ಬಾಡಿ ಲೈನ್ ಟ್ಯಾಕ್ಟಿಕ್. ಸೊ ಇವೆದಕ್ ಬ್ಯಾನ್ ಮಾಡ್ತು ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ, ಬನ್ನಿ. ಮೊದಲಿಗೆ ನಾನು ನೋಡೋದಾದ್ರೆ ದ ಬೀಮರ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಅವಲ್ಲೇ ಅಂದ್ರೆ ಬೌನ್ಸ್ ಆಗ್ಲಾರಂಗೆ ನಿಮ್ಮ ವೇಸ್ಟ್ ಗಿಂತ ಹೈಟ್ ಬಂದ್ರೆ ನಿಮ್ ಮಖದ ಮೇಲೆ, ನೀವು ಎಕ್ಸಾಂಪಲ್ CSK RCB ಮ್ಯಾಚ್ ಹರ್ಷಲ್ ಪಟೇಲ್ ಅಲ್ಲಿ ಮಾಡಿದ್ರು ಬೀಮರ್, ಸೀದಾ ಪಿಚ್ಲಾರ ಮೈಗ್ ಬರ್ತದ ಮಗಕ್ಕೆ, ಅದನ್ನ ಬೀಮರ್ ಅಂತಾರೆ. ಸೊ ಇದನ್ನ ಯಾಕೆ ICC ಬ್ಯಾನ್ ಮಾಡ್ತಂದ್ರೆ, ಈಗ ನೀವು ಎಕ್ಸಾಂಪಲ್ ತಗೊಳ್ರಿ, ಶೋಯಬ್ ಅಖ್ತರ್ ಅವರು 150 ಕ್ಲಾಕ್ ಮಾಡ್ತಾರೆ. ಅವ್ರು ನೀವು ಬ್ಯಾಟಿಂಗ್ ಆಡಕತ್ತೀರಿ, ವಿತೌಟ್ ಬೌನ್ಸ್ ಆಗ್ಲಾರ ನಿಮ್ ಮಕ್ಕದ ಮೇಲೆ ಬಂದ್ರೆ ಹೆಂಗಿರ್ತದೆ ಹೇಳ್ರಿ. ಸೊ ICC ಇದನ್ನ ನೋಡಿ, ಬೇಡ, ಇದು ಫುಲ್ ಡೇಂಜರಸ್ ಇರುತ್ತೆ ಅಂತ ಹೇಳಿ ಬ್ಯಾನ್ ಮಾಡ್ತು ಕಂಪ್ಲೀಟ್ ಆಗಿ. ಆದ್ರೆ ಅಕಸ್ಮಾತ್ ಈ ಡ್ಯೂ ಇರೋ ಕಾರಣ ಕೈ ಸ್ಲಿಪ್ ಆಗಿ ಬೀಮರ್ ಹೋಯ್ತಂಕ ವಾರ್ನಿಂಗ್ ಕೊಡ್ತಾರೆ ಫಸ್ಟ್ ಬಾಲಿಗೆ. ಸೆಕೆಂಡ್ ಬಾಲ್ಗೂ ಹಂಗೆ ಆಯ್ತಂದ್ರೆ ದ ಬಾಲರ್ ಡಿಸ್ಕಂಟಿನ್ಯೂ ಮಾಡ್ಬೇಕು, ಅವರು ಬ್ಯಾರರ್ ಮಾಡ್ಬೇಕು. ಸೊ ಇದು ರೂಲ್ಸ್. ನಂಬರ್ 2 ಹೋಗೋಣ, ಅಂಡರ್ ಆರ್ಮ್ ಬೌಲಿಂಗ್. ಈ ಬಾಲ್ ನ ಯಾಕೆ ಬ್ಯಾನ್ ಮಾಡಿತ್ತಂದ್ರೆ, ಈ ಬಾಲ್ ಮೊದ್ಲಿಗೆ ಲೀಗಲ್ ಆಗಿತ್ತು. ಆದ್ರೆ ಒಂದ್ ಮ್ಯಾಚ್ ಇತ್ತು, ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಇರ್ತೈತೆ. ಈ ಮ್ಯಾಚ್ ಬಂದ್ಬಿಟ್ಟು 1981 ನ ಮ್ಯಾಚ್ ಇರ್ತೈತೆ. ನ್ಯೂಜಿಲ್ಯಾಂಡ್ ಗೆ 6 ರನ್ ಬೇಕು ಟೈ ಆಗೋದಕ್ಕೆ. ಸೊ ಆಸ್ಟ್ರೇಲಿಯಾ ಬಾಲರ್ ಏನ್ ಮಾಡ್ತಾರ, ಅಂಡರ್ ಆರ್ಮ್ ಇಂದ ಬಾಲ್ ಹಾಕ್ತಾರ. ಸೊ ಇದಾದ್ಮೇಲೆ ಆಸ್ಟ್ರೇಲಿಯಾ ಗೆಲ್ತೈತೆ. ಸೊ ಜನ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಇದು ಅನ್ಫೇರ್, ಇದು ಸರಿಗಿಲ್ಲ, ಇದು ಬಹಳ ಜನ ಕ್ರಿಕೆಟ್ ಒಂಥರ ಮೋಸ ಹಾಕೋದಂತ ಆಗಿದ್ಮೇಲೆ ICC ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು, ಹೌದ್ ನಾವು ಬ್ಯಾನ್ ಮಾಡ್ಬೇಕಂತ ಹೇಳಿ ಬ್ಯಾನ್ ಮಾಡ್ತು ಕಂಪ್ಲೀಟ್ಲಿ. ನಂಬರ್ 3 ದ ಅನ್ಲಿಮಿಟೆಡ್ ಬೌನ್ಸರ್ಸ್. ಇವು ಅದಕ್ಕೆ ಮೊದ್ಲಿಗೆ ಲೀಗಲ್ ಇತ್ತು. ಎದಕ್ ಬ್ಯಾನ್ ಮಾಡ್ತು ಅಂತ ಹೇಳಿದ್ರೆ, ನೀವು ನೋಡಬಹುದು ಆಸ್ಟ್ರೇಲಿಯನ್ ಡೊಮೆಸ್ಟಿಕ್ ಮ್ಯಾಚ್ ಅಲ್ಲಿ ಫಿಲಿಪ್ ಸಗ್ ಅಂತ, ಅವರಿಗೆ ಬೌನ್ಸ್ ಆಗಿ ಬಂದು ಇಲ್ಲಿ ನೆಕ್ಕಿಗೆ ಬಡದವರು ಡೆತ್ ಆಗಿತ್ತು. ಈ ಇನ್ಸಿಡೆನ್ಸ್ ಕ್ರಿಕೆಟ್ನೇ ಶಾಕ್ ಮಾಡ್ತು. ಸೊ ಇದು ಹಿಂಗ ಆಗಬಾರ್ದು ಅಂತ ಹೇಳಿ ಬೌನ್ಸರ್ನ ಪರ್ ಓವರಿಗೆ ಒಂದೇ ಬೌನ್ಸರ್ ಅಂತ ರೂಲ್ಸ್ ಮಾಡಿದ್ರು. IPL 2 ಮಾಡಿದ್ದಾರೆ ನಮ್ಮ ಇಂಡಿಯನ್ BC. ನಂಬರ್ 4 ಬೌಲಿಂಗ್ ವಿತ್ ಅನ್ಅಫಿಷಿಯಲ್ಸ್ ಬಾಲ್ಸ್. ಈಗ ಡೊಮೆಸ್ಟಿಕ್ ಮ್ಯಾಚ್ ಅಲ್ಲಿ ಏನ್ ಮಾಡಿದ್ರು, ಟೆನ್ನಿಸ್ ಬಾಲ್ ಇಂದ, ಬೇರೆ ಬಾಲ್ ಇಂದ ಬೌಲಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ಈ ಬಾಲ್ಗಳು ಪಿಚ್ ಆಗಿ ಒಂದೊಂದ್ ಬಾಲ್ಗಳು ಪಿಚ್ ಆಗಿ ಡೈರೆಕ್ಟ್ ಎದೆ ಮೇಲೆ ಬರೋದು, ಮಕ್ಕದ ಮೇಲೆ ಬರೋದು ಮಾಡೋದ್ರಿಂದ ICC ಏನ್ ರೂಲ್ಸ್ ಮಾಡ್ತು, ಬೇಡ, ನಾವೇನ್ ಅಫಿಷಿಯಲಿ ಬಾಲ್ ಮಾಡಿರ್ತೀವಿ ಆ ಬಾಲ್ ಇಂದ ಮಾತ್ರ ಆಡಬೇಕಂತ ರೂಲ್ಸ್ ಮಾಡಿತ್ತು. ಇದರಿಂದ ಏನಂದ್ರೆ ಒಂಥರ ಸೇಫ್ಟಿ ಇಂಪ್ರೂವ್ ಆತಂತ ಈ ರೂಲ್ಸ್ ಇಂದ. ನಂಬರ್ 5 ಲಾಸ್ಟ್ ಅಂದ್ರೆ ದ ಬಾಡಿ ಲೈನ್ ಟ್ಯಾಕ್ಟಿಕ್. ಇದು ಮಾತ್ರ ಇದು ಒಂಥರ ಡಾರ್ಕ್ ಎರಾ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ಇಂಗ್ಲೆಂಡ್ ಸ್ಟಾರ್ಟ್ ಮಾಡ್ತೈತೆ 1932 ಅಲ್ಲಿ. ಏನಂದ್ರೆ ಬಾಲ್ ಲೈನ್ ಟ್ಯಾಕ್ಟಿಕ್ ಅಂದ್ರೆ, ಬಾಡಿಗೆ ಬಾಲ್, ನೀವ್ ಗೊತ್ತಲ್ಲ ಇಂಗ್ಲೆಂಡ್ ಪಿಚ್ ಪೇಸ್ ಬೌನ್ಸ್ ಇರ್ತೈತೆ, ಬಾಡಿಗೆ ಟಾರ್ಗೆಟ್ ಮಾಡ್ತಿದ್ರು. ಅಂದ್ರೆ ಒಂಥರ ಹಿಂಗ್ ಪಿಚ್ ಆಯ್ತು ಡೈರೆಕ್ಟ್ ಮುಖಕ್ಕೆ ಹೊಡಿಬೇಕು. ಆ ರೀತಿ ಮಾಡಿದಾಗ ಅವಾಗ ಏನಾಯ್ತು, ಆಸ್ಟ್ರೇಲಿಯಾ ಪ್ಲೇಯರ್ಸ್ ಇಂಜುರಿ ಆದ್ರು, ಆಮೇಲೆ ಸ್ವಲ್ಪ ಜಗಳಗಳಾಯ್ತು ದೇಶದ ಮಧ್ಯೆ, ಜನಗುಣ ಸ್ವಲ್ಪ ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಸೊ ICC ಏನ್ ಅನ್ಕಂತು, ಬೇಡಪ್ಪ ಹಿಂಗ್ ಜಗಳ ಅಂತೇಳಿ ಆ ಬಾಡಿ ಲೈನ್ ಟ್ಯಾಕ್ಟಿಕ್ ನ ಬ್ಯಾನ್ ಮಾಡ್ತು. ಸೊ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಸೊ ಲೈಕ್ ಮಾಡಿ, ಬಡ್ರ ಮನೆ ಮಕ್ಕಳನ್ನ ಬೆಳೆಸಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.